ರಂಜಾನ್ ಹಬ್ಬದ ಪ್ರಯುಕ್ತ ಸಾಮೂಹಿಕ ಪ್ರಾರ್ಥನೆಗೆ ರಾಜ್ಯಾದ್ಯಂತ ಈದ್ಗಾ ಮೈದಾನಗಳು ಹಾಗೂ ಮಸೀದಿಗಳು ಸಜ್ಜುಗೊಂಡಿವೆ. ಸ್ವಚ್ಛತೆ, ವಿದ್ಯುತ್ ದೀಪಾಲಂಕಾರ ಮತ್ತು ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಹಬ್ಬದ ಹಿನ್ನೆಲೆಯಲ್ಲಿ ಮುಸ್ಲಿಂ ಬಾಂಧವರು ವಿಶೇಷ ಪ್ರಾರ್ಥನೆ, ದಾನ ಧರ್ಮಗಳನ್ನು ಆಚರಿಸಲಿದ್ದು ಶಾಂತಿ ಸುವ್ಯವಸ್ಥೆಗೆ ಆದ್ಯತೆ ನೀಡಲಾಗಿದೆ. ಇತ್ತ ಗಂಗಾವತಿ ಪಟ್ಟಣದಲ್ಲಿ ರಂಜಾನ್ ಸಾಮೂಹಿಕ ಪ್ರಾರ್ಥನೆಗಾಗಿ ಈದ್ಗಾ ಮೈದಾನ ಸಜ್ಜಾಗುತ್ತಿದ್ದು, ಈ ವೇಳೆ ಈದ್ಗಾ ಕಮಿಟಿ ಮಾಜಿ ಅಧ್ಯಕ್ಷರಾದ ಕಾಸಿಂ ಸಾಬ್ ಗದ್ವಾಲ್ ರವರು ಮಾತನಾಡಿ, ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳು ತಿಳಿಸಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಂಜಾನ್ ಹಬ್ಬ ಅತಿ ವಿಜೃಂಭಣೆಯಿಂದ ಆಚರಿಸುತ್ತಿದ್ದು, ಅದೇ ರೀತಿಯಾಗಿ ಯುಗಾದಿ ಹಬ್ಬವೂ ಕೂಡ ಜೊತೆಯಾಗಿ ಬಂದಿರುವುದರಿಂದ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಸೇರಿ ಹಬ್ಬವನ್ನು ಶಾಂತಿ ಸೌಹಾರ್ದತೆಯಿಂದ ಆಚರಿಸೋಣ ಎಂದರು. ಈ ಗಂಗಾವತಿ ನಗರದ ಈದ್ಗಾ ಮೈದಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸ್ವಚ್ಛತೆ ಭಾಳ ಅದ್ದೂರಿಂದ ನಡೀತಾ ಇದೆ. ನಮಗೆ ಎಲ್ಲ ಸಹಕಾರ ಕೊಡ್ತಾ ಇದ್ದಾರೆ ಅಧಿಕಾರಿಗಳು, DSP ಆಗಲಿ, PA ಆಗಲಿ, ಟೌನ್ PA ಆಗಲಿ, ಪ್ರಕಾಶ್ ಮಾಳೆ ಆಗಲಿ, ನಮ್ಮ ಪೌರಾಯುಕ್ತರಾದ ವಿರೂಪಾಕ್ಷ ಮೂರ್ತಿ ಆಗಲಿ, ಹಾಗೂ ನಮ್ಮ ತಹಶೀಲ್ದಾರ್ ಆದ ಅವರು ಎಲ್ಲರೂ ಸಹಕಾರದಿಂದ ಈಗ ನಮ್ಮ ಸಮಾಜದವರು ಎಲ್ಲದಕ್ಕೂ ಈದ್ಗಾದಲ್ಲಿ ಕರೀದ ಬಂದು ಕೆಲಸ ಮಾಡ್ತಾಯಿದ್ದಾರೆ. ಎಲ್ಲ ಸ್ವಚ್ಛತೆಗಾಗಲಿ ಇದಕ್ಕಾಗಲಿ ಎಲ್ಲರೂ ಕೊಟ್ಟು ಸಾಥ್ ಕೊಡ್ತಾಯಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಎಲ್ಲರೂ ಅನ್ಯೋನ್ಯವಾಗಿ ಹಬ್ಬ ಮಾಡಲಿ, ಎಲ್ಲರಿಗೂ ನಾನು ಶುಭಾಶಯ ಕೋರ್ತಾಯಿದ್ದೀನಿ. ನಮಸ್ಕಾರ, ನಾನು ಕಾಸಿಂ ಸಾಬ್ ಗದ್ವಾಲ್ ಅಂತೇಳಿ ಈದ್ಗಾ ಕಮಿಟಿ ಮಾಜಿ ಅಧ್ಯಕ್ಷರು. 9 ವರ್ಷ ನಾನು ಸೇವೆ ಮಾಡಿದ್ದೀನಿ ದೇವ್ರ ದಯದಿಂದ. ಈಗ ನಗರಸಭೆ ಸದಸ್ಯ, ಮಾಜಿ ಸದಸ್ಯನಾಗಿ ಈಗ ನಾನು ರಂಜಾನ್ ಹಬ್ಬದ ಇದರ ಪ್ರಯುಕ್ತ ನಾನು ಹಬ್ಬ ಮಾಡ್ತಾಯಿದ್ವಿ. ಎಲ್ಲ ಜನರು ಸೇರಿ ಇಲ್ಲೇ ಬೆಲ್ಟ್ ಹಾಕೋದು, ಸ್ವಚ್ಛತೆ ಕಾಯ್ದು ಮಾಡ್ತಾಯಿದ್ದೀವಿ. ಈಗ ರಂಜಾನ್ ಹಬ್ಬ ಹಾಗೂ ಯುಗಾದಿ ಹಬ್ಬದ ಎರಡೂ ಒಂದೇ ಸಲ ಬಂದದ್ರಿಂದ ಎಲ್ಲ ಜನ ಅಣ್ಣ ತಮ್ಮರಾಗಿ ಬಾಂಧವ್ಯದಿಂದ ಬಾಂಧವ್ಯದಿಂದ ಎಲ್ಲರೂ ಅಣ್ಣ ತಮ್ಮರಾಗಿ ಅನ್ಯೋನ್ಯವಾಗಿ ಮಾಡೋಣ ಅಂಥೇಳಿ ನಾನು ಮನವಿ ಮಾಡ್ಕೊತೀನಿ ಜನರಲ್ಲಿ. ಹಾಗೂ ಈ ಹಿಂದೂ ಮುಸ್ಲಿಂ ನಮ್ಮಲ್ಲೇ ಇಲ್ಲ, ಯಾವುದೂ ಭೇದ ಭಾವ ಇಲ್ಲ, ನಾವು ಅಣ್ಣ ತಮ್ಮರಾಗೇ ಇದ್ದೀವಿ. ಆದರೂ ಹಬ್ಬ ಹೆಚ್ಕೊಂಬರೋದ್ರಿಂದ ನಾವೆಲ್ಲ ಸೇರಿ ಅಣ್ಣ ತಮ್ಮರಾಗಿ ಭಾಳ ಅದ್ದೂರಿಯಿಂದ ಸಂತೋಷದಿಂದ ಹಬ್ಬ ಆಚರಿಸೋಣ ಅಂಥೇಳಿ ಹೇಳುತ್ತಾ ಎಲ್ಲ ನಾಡಿನ ಜನತೆಗೆ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಶುಭಾಶಯ ಕೋರ್ತಾ ಇದ್ದೀನಿ.